ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಇವತ್ತು ನಾವೊಂದು ಸ್ಪೆಷಲ್ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಸರು ಕ್ಯೂಟ್ ಆಗಿದೆ, ಲವ್ಲಿ ಆಗಿದೆ. ಅದೇ ಲವ್ಲಿ ಸಿನಿಮಾದ ಬಗ್ಗೆ. ಲವ್ಲಿ ಸಿನಿಮಾದ ನಾಯಕ ನಟನಾಗಿರುವಂತ ನಿಮ್ಮೆಲ್ಲರ ನೆಚ್ಚಿನ ಟಗರು ಚಿಟ್ಟೆ ವಸಿಷ್ಠ ಸಿಂಹ, ರಾಯಲ್ ಸ್ಟಾರ್ ವಸಿಷ್ಠ ಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವಸಿಷ್ಠ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಈ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಜೂನ್ 14, ಆ ಫೀಲ್ ಇರುತ್ತಲ್ಲ, ಆ ಚಿಟ್ಟೆಗಳು ಓಡಾಡ್ತಾ ಇದೆಯಾ ಅಥವಾ ಯಾವ ರೀತಿಯಾದ ಫೀಲ್ ಇದೆ? ಚಿಟ್ಟೆಗೆ ಹೊಟ್ಟೆಲಿ ಚಿಟ್ಟೆ. ಎಕ್ಸಾಕ್ಟ್ಲಿ. ಒಬ್ಬ ಕಲಾವಿದನಿಗೆ ಯಾವುದೇ ಪಾತ್ರ ಇಷ್ಟ ಆದಾಗ, ಅದನ್ನ ತಾನು ಪೋಷಿಸಕ್ಕೆ ನಿಂತಾಗ ಆ ಪಾತ್ರ ಒಡ್ಡೋ ಸವಾಲುಗಳು. ಸಿನಿಮಾ ಒಪ್ಪಿ ಒಂದು 3 ವರ್ಷ ಆಯಿತು. 3 ವರ್ಷದಿಂದ ಬೇರೆ ಸಿನಿಮಾ ಹೊಸದು ನಾನು ಸೈನ್ ಮಾಡಿಲ್ಲ. ಸೊ ಇಷ್ಟು ದಿವಸಗಳಾದರೂ ಈ ಪಾತ್ರ ನನ್ನ ಜೊತೆ ಇನ್ನೂ ಇದೆ. ನಾನು ಆ ಪಾತ್ರ ನಾನು ಅನ್ನೋ ಒಂದು ಕೆಲವೊಂದ್ಸಲಿ ಕನ್ಫ್ಯೂಷನ್ ಬಂದ್ಬಿಡುತ್ತೆ ನನಗೆ. ಸೊ ಅಷ್ಟು ಆಳವಾದ, ಅಷ್ಟು ಗಟ್ಟಿಯಾದ ಪಾತ್ರ, ಅಷ್ಟು ಗಟ್ಟಿಯಾದ ಕಥೆ. ಇಂಥ ಸಿನಿಮಾಗಳು ಹೆಚ್ಚು ಜನ ತಲುಪಬೇಕು, ತುಂಬ ಜನ ನೋಡಬೇಕು. ಆ ನೋಡಿದಾಗ ಅಂದರೆ ನಾವು ಏನೋ ಒಂದು ಹೇಳಕ್ಕೆ ಹೊರಟಿರ್ತೀವಲ್ಲ ಸಿನಿಮಾದಲ್ಲಿ, ಅದು ಅವ್ರಿಗೆ ತಲುಪ್ತು ಅಂತಂದಾಗ, ನಮ್ಮ ಕಂಟೆಂಟ್ ಜೊತೆಗೆ ನಮ್ಮ ಇಂಟೆಂಟ್ ತಲುಪಿದಾಗ ಅದು ಕೊಡೋ ಸಾರ್ಥಕತೆ ಬೇರೆ. ಕಲಾವಿದ ವಸಿಷ್ಠ ಸಿಂಹನಾಗಿ ಈ ಒಂದು ಪಾತ್ರ ನನಗೆ, ಈ ಒಂದು ಸಿನಿಮಾ ನನಗೆ ತುಂಬ ಹೆಮ್ಮೆ ಕೊಟ್ಟಿದೆ, ತುಂಬ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಒಂದಷ್ಟು ವರ್ಷಗಳ ಟೈಮ್ ಲೈನಲ್ಲಿ ನಡೆಯೋ ಒಂದು ಟ್ರಾವೆಲ್ ಆಗ್ತಕ್ಕಂಥ ಒಂದು ಲೈಫಿನ ಕಥೆ. ಸೊ ಅಷ್ಟು ವರ್ಷದ ಟ್ರಾನ್ಸಿಷನ್ಗಳು ಬೇಕಲ್ವ. ಸೊ ದಪ್ಪ ಸಣ್ಣ ಆಗೋದು, ಆ್ಯಂಡ್ ಹೇರ್ ಶಾರ್ಟು ಲಾಂಗು ಗ್ರೋ ಮಾಡಬೇಕು, ಮತ್ತೆ ಕಟ್ ಮಾಡಬೇಕು, ಮತ್ತೆ ಗ್ರೋ ಮಾಡಬೇಕು, ಈ ಥರದ್ದೆಲ್ಲ ಇದ್ದಾಗ ಒಂದು 5-6 ಲುಕ್ಕಲ್ಲಿದೆ ಎಲ್ಲ ಕಾಣಿಸ್ತೀನಿ ಸಿನಿಮಾದಲ್ಲಿ. ಸೊ ಆ ಲುಕ್ಗೆ ಪ್ರತಿಯೊಂದಕ್ಕೂ ವರ್ಕ್ ಮಾಡಬೇಕು. ಆ್ಯಂಡ್ ಪ್ರತಿನಿತ್ಯ ಸೆಟ್ಟಲ್ಲಿ ಆ ಟ್ಯಾಟೂಗಳಿಂದ ಹಿಡಿದು, ಆ ಹೇರ್ಡು ಇಂದ ಹಿಡಿದು, ಮೇಕಪ್ಪಲ್ಲಿ ಬೇರೆ ಬೇರೆ ರೀತಿಯ ಅಟೆಂಪ್ಟ್ಸು, ಎಕ್ಸ್ಪೆರಿಮೆಂಟ್ಸಿಂದ ಹಿಡಿದು ಇವೆಲ್ಲ ಮಾಡೋದಕ್ಕೆ 2-3 ಅವರ್ ಮಿನಿಮಮ್ ಪ್ರತಿನಿತ್ಯ ನಾವು ಸ್ಪೆಂಡ್ ಮಾಡಬೇಕಾಗಿತ್ತು. ಮನಸ್ಥಿತಿ ಮೇಲೆ ಏಟು ಬಿದ್ದರೆ ಅಥವಾ ಒಂದು ಘಾಸಿ ಆದರೆ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೋದು, ಅಸಹಾಯಕರಿಗೆ ಆ ಥರದ ಸಮಸ್ಯೆಗಳ ಎದುರಾದ ಏನು ಮಾಡ್ತಾರೆ. ಸೊ ವಿ ಟೆನ್ ಟು ಫೀಲ್ ಅಲ್ಲ, ನಾವು ಸಿಂಪತಿ ಮಾತ್ರ ತೋರಿಸ್ಬಲ್ಲು. ಕೆಲವರು ಅದಕ್ಕೆ ಖಾರವಾಗಿ ರಿಯಾಕ್ಟ್ ಮಾಡ್ತಾರೆ, ಕೆಲವೊಬ್ಬರು ಏನು ಮಾಡದೆ ಹೆಲ್ಪ್ಲೆಸ್ ಆಗಿರ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ಪಾತ್ರಗಳ ಜೊತೆ ನನ್ನ ಪಾತ್ರ ಜೈ ಅಂತ. ಜೈ ಮತ್ತು ಹೀರೋಯಿನ್ ಜನನಿ ಅಂತ. ಜೈಯ ಜನನಿ ಬಾಂಡಿಂಗು, ಕೆಮಿಸ್ಟ್ರಿ ಅನ್ನೋದು ಅಂದರೆ ಹೀರೋಯಿನ್ನು ಅಥವಾ ಲೀಡ್ ಆ್ಯಕ್ಟರ್ಸ್ ಅಂದರೆ ಆ ಒಂದು ಪ್ರೇಮಿಗಳು ಅಥವಾ ಗಂಡ ಹೆಂಡತಿ ಅಂತ ಬಂದಾಗ ಅಲ್ಲಿರೋ ಕೆಮಿಸ್ಟ್ರಿಗೂ ಬೇರೆ ಬೇರೆ ಪಾತ್ರಗಳು, ಪ್ರತಿ ಪಾತ್ರ ಜೊತೆ ಒಂದೊಂದು ರೀತಿಯ ವರ್ತನೆ, ಒಂದೊಂದು ರೀತಿಯ ಟೆಂಡೆನ್ಸೀಸು, ಒಂದೊಂದು ರೀತಿಯ ಮ್ಯಾನರಿಸಮು ಕ್ಯಾರಿ ಮಾಡಬೇಕು ಅನ್ನೋದಾಗ ಒಂದು ಸವಾಲೇ ಸರಿ ಒಬ್ಬ ಕಲಾವಿದನಿಗೆ. ಆ್ಯಂಡ್ ಆ ಸವಾಲು ಇಟ್ಸ್ ಅ ಸ್ವೀಟ್ ಚಾಲೆಂಜ್. ನನಗೆ ಯಾವಾಗಲೂ ಐ ವಾಂಟ್ ಅ ಮೀಟಿ ರೋಲ್. ನನಗೆ ಎಷ್ಟು ಕಷ್ಟ ಅನ್ಸುತ್ತೆ ಆ ಪಾತ್ರ ಅಷ್ಟು ಇಷ್ಟ ಆಗುತ್ತೆ ನನಗೆ. ಸರ್, ಇನ್ನು ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾ, ಅದರ ಜೊತೆ ಸಾಕಷ್ಟು ಪಾತ್ರಗಳಿರುತ್ತೆ, ಅದೆಲ್ಲವೂ ಸೇರಿ ಆ ಸಿನಿಮಾ ಆಗುತ್ತೆ. ಈ ಸಿನಿಮಾ ಬಂದಾಗ ಇಡೀ ಪಾತ್ರವರ್ಗ ಬಹಳ ದೊಡ್ಡದಿದೆ. ಆ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಒಂದೊಂದು ಪಾತ್ರವು ಈ ಸಿನಿಮಾದಲ್ಲಿ ತುಂಬಾನೇ ಖುಷಿ ಕೊಡುತ್ತೆ, ತುಂಬಾನೇ ರಂಜಿಸುತ್ತೆ, ತುಂಬಾನೇ ಕಾಡುತ್ತೆ. ಆ ಥರದ್ದು ಅಂದರೆ ಈ ಸ್ಕ್ರಿಪ್ಟ್ಗಿರೋ ತಾಕತ್ತದು. ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಬರೆದಿರೋದು. ಸೊ ಅವನು ಅಂದರೆ ನನ್ನ ತಮ್ಮ ನನ್ನ ಜೊತೆಲಿ ಒಂದು ಕಳೆದ 8-9 ವರ್ಷದಿಂದ ಟ್ರಾವೆಲ್ ಮಾಡ್ತಿದ್ದಾನೆ. ನನ್ನ ಬಗ್ಗೆ ಅವನು ಗೊತ್ತು, ಅವನ ಬಗ್ಗೆ ನನಗೆ ಗೊತ್ತು. ಸೊ ಅವನು ಯಾವಾಗಲೂ ಕಂಪ್ಲೇಂಟ್ ಮಾಡೋನು, ಅಣ್ಣ ಇದು ಚೆನ್ನಾಗಿಲ್ಲ, ಅಥವಾ ಅಣ್ಣ ಹಿಂಗಿರಬೇಕು, ಅಣ್ಣ ನಿಮ್ಗೆ ಯೂಸ್ ಮಾಡ್ತಿಲ್ಲ, ಅಣ್ಣ ಅದು, ಅಣ್ಣ ಇದು. ಕಂಪ್ಲೇಂಟ್ ಮಾಡೋದು ನಿಲ್ಲಿಸು ಲೈಫಲ್ಲಿ. ನಿನ್ನ ಕೆಲಸ ಅಂತ ಬಂದಾಗ ನೀನು ಪ್ರೂವ್ ಮಾಡು ಅಂತ ಹೇಳಿದ್ದೆ ಅವನಿಗೆ. ಅದನ್ನು ಅವನು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾನೆ ಅಂದರೆ, ಈ ಸಿನಿಮಾದ ಒಂದೊಂದು ಫ್ರೇಮಲ್ಲೂ ಅವ್ನು ಇಂಪ್ರಿಂಟ್ ಇದೆ, ಒಂದೊಂದು ಡೈಲಾಗಲ್ಲೂ ಅವನ ಗುರುತಿದೆ. ಸೊ ಅಷ್ಟೂ ಗಟ್ಟಿಯಾಗಿ ಕಥೆ ಮಾಡಿಕೊಂಡು, ಅಷ್ಟೂ ಗಟ್ಟಿಯಾಗಿ ಕನ್ಸೀವ್ ಮಾಡಿ, ಅಷ್ಟು ಚೆನ್ನಾಗಿ ವಿಜುವಲೈಸ್ ಮಾಡಿ ಕಟ್ಟಿದ್ದಾನೆ. ಆ್ಯಂಡ್ ಒಂದೊಂದು ಪಾತ್ರಗಳು ಅಂದರೆ ವಂಶಿಕಾಯಿಂದ ಹಿಡಿದು ಅಚ್ಯುತಣ್ಣ, ಮಾಳವಿಕಾ ಮೇಡಮು, ದತ್ತಣ್ಣ, ಸಾಧು ಸರು, ಎಲ್ಲರನ್ನೂ ದತ್ತಣ್ಣನಂತ ಆ ವಯೋವೃದ್ಧರಿಗೊಂದು ಲವ್ ಸ್ಟೋರಿ ಇಟ್ಟಿದ್ದಾನೆ. ಏನು ಬರೆದಿದ್ದಾನೆ ಅಂದರೆ ನನಗೆ ಐ ವಾಸ್ ಕ್ಲೀನ್ ಬೋಲ್ಡ್ ಒಂಥರ. ಅಂದರೆ ಅಷ್ಟು ಅದು ನೋಡಿ ಹೇಳ್ತಾನೆ ಗೋಸ್ಬಂದಿದೆ. ಸೊ ಅಷ್ಟು ಚೆನ್ನಾಗಿ ಬರೆದಿದ್ದಾನೆ. ಅಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆಯಲ್ಲ, ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ನನ್ನ ಕಟ್ಕೊಟ್ಟಿದ್ದಾನೆ. ಎಂಟರ್ಟೈನ್ಮೆಂಟು, ಹ್ಯೂಮರು, ಎಮೋಷನ್, ಇದು ಎಲ್ಲವನ್ನು ದಾಟಿ ಅದಕ್ಕೊಂದು ಸಪ್ರೇಟ್ ಸ್ಕೋರೇ ಇದೆ. ಸೊ ಆ ಪಾತ್ರಗಳು, ಇವ್ರು ಎಲ್ಲರೂ, ಎಲ್ಲ ಕಲಾವಿದರು ನನ್ನ ಸೀನಿಯರ್ಸ್, ಬಹುತೇಕರು ನನ್ನ ಸೀನಿಯರ್ಸು, ತುಂಬ ನನಗೆ ಇಷ್ಟಪಟ್ಟಂಥ ನಟರು. ದತ್ತಣ್ಣಂಗೆ ನಾನು ಅಂದರೆ ಈಗ ಅದೊಂದು ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ನಾನು ಅಂದರೆ ನಾವು ವಸಿಷ್ಠ ಅಂದ್ರೆ ಅವರು ಏನಪ್ಪ ಯಂಗ್ ಮ್ಯಾನ್ ಅಂತ ನಾನು ಸೊ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು. ಆ್ಯಂಡ್ ಫ್ರೇಮ್ ಆ್ಯಕ್ಷನ್ ಅನ್ನೋ ಟೈಮಲ್ಲಿ ವ್ಯಕ್ತಿ ಬೇರೆ. ಸೊ ಆ ಥರದ ನಟರ ಜೊತೆ ಕೆಲಸ ಮಾಡುವಾಗ ಅದಕ್ಕಿಂತ ಚೆನ್ನಾಗಿ ನಾನು ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ಇರುತ್ತೆ. ಮಾಳವಿಕಾ ಅವ್ರ ಜೊತೆ ಸೀಕ್ವೆನ್ಸ್ಗಳು ಭಾಳ ಇಷ್ಟ. ಆ್ಯಂಡ್ ವಂಶಿಕಾ ನೋಡ್ಬೇಕು ನೀವು, ಅಯ್ಯೋ ಅದು ಡೈನಮೈಟ್. ಅದು ಆ ಪುಟ್ಟ ಮಗು ಫಸ್ಟ್ ಸಿನಿಮಾ ಇದೆ ಆ್ಯಕ್ಚುಲಿ. ಏನು ಚೆನ್ನಾಗಿ
ಆ್ಯಕ್ಟ್ ಮಾಡಿದಾಳೆ, ಅದಕ್ಕಿಂತ ಎಷ್ಟು ಚೆನ್ನಾಗಿ ಡಬ್ ಮಾಡಿದಾಳೆ ಗೊತ್ತಾ. ಡಬ್ಬಿಂಗಲ್ಲೂ ಏನು ಮ್ಯಾಕ್ಸಿಮಮ್ 2 ಟೇಕ್ 3 ಟೇಕ್ ಅಷ್ಟೇ. ಬಹುತೇಕರ ಫ್ಯಾನ್ ಆಗ್ಬಿಟ್ಟೆ ನಾನು ಈ ಸಿನಿಮಾಲ್ಲಿ ಆ್ಯಕ್ಟ್ ಮಾಡ್ತಾ. ಈ ಟೈಟಲ್ ಅಂದ್ರೆ ಮೊದಲೇ ಆ ಥರ ಫಿಕ್ಸ್ ಆಗಿತ್ತಾ ಅಥವಾ ಆ ನಂತರ ಚೇಂಜಸ್ ಆಯ್ತಾ? ಈ ಒಂದು ಚಿಕ್ಕ ಒಂದು ಐಡಿಯಾ, ಸ್ಕ್ರಿಪ್ಟ್ ಸಣ್ಣ ಐಡಿಯಾ, ನಾಟ್ ಅಂತ ಏನಿರುತ್ತಲ್ಲ, ಅದು ಬಂದಾಗ್ಲಿಂದನೂ ನಮ್ಮ ಡೈರೆಕ್ಟ್ರು ಲವ್ಲಿ ಅನ್ನೋ ಟೈಟ್ಲಲ್ಲಿ ಫಿಕ್ಸ್ ಆಗಿದ್ದೆ. ಇಟ್ಸ್ ಅ ವರ್ಡ್ ಪ್ಲೇ ಅಲ್ಲ, ಎಲ್ಲಿದೆಯಮ್ಮ ಮನೇಲಿ ಅನ್ನಂಗೆ, ಏನಮ್ಮ ಲೈಫು ಪ್ರೀತಿಲಿ, ಆ ಥರ ಇದು ಲವ್ಲಿ. ಈ ಸಿನಿಮಾದಲ್ಲಿ ಲುಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಈ ಪಾತ್ರಕ್ಕೆ ಇದೇ ರೀತಿಯ ಲುಕ್ ಅಂತ ಏನಾದ್ರು ಇತ್ತಾ ಅಥವಾ ಪ್ರೀ ಡಿಸೈಡೆಡ್ ಅಥವಾ ಸೆಟಲ್ ಡಿಸೈಡ್ ಆಗಿದ್ದ, ಹೇಗೆ? ಪ್ರೀ ಡಿಸೈಡೆಡ್. ಒಂದು ಸಣ್ಣ ಬ್ಲೂಪರ್ ಕೊಡ್ಬೋದು ನಿಮಗೆ. ಅಂದ್ರೆ ಹೆಂಗೆ ಅಂದ್ರೆ, ಜೈ ಅನ್ನೋ ಒಂದು ಪಾತ್ರದ ಬದುಕಿನ ಒಂದು ಪ್ರೀತಿಯ ಭಾಗ ಅಷ್ಟೇ ಈ ಸಿನಿಮಾ. ಸೊ ಈ ಸಿನಿಮಾ ಆಳ ಅಂತರಾಳ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ಮುಂಬರೋ ದಿನಗಳಲ್ಲಿ ಒಂದಷ್ಟು ನೋಡ್ತೀರಿ, ಕೇಳ್ತೀರಿ ಅದ್ರ ಬಗ್ಗೆ. ಒಬ್ಬ ನಿಮಗೆ ನೋಡಿ, ಆದ್ರೆ ಏನಂದ್ರೆ ಒಬ್ಬ ವ್ಯಕ್ತಿ ನಟೋರಿಯಸ್ ಗ್ಯಾಂಗ್ಸ್ಟರ್, ಆದ್ರೆ ಗ್ಯಾಂಗ್ಸ್ಟರ್ ಹೂ ಇಸ್ ವಾಂಟೆಡ್ ಬೈ ಸಮ್ ಮಲ್ಟಿಪಲ್ ನೇಷನ್ಸ್. ಅವನು ಆ ವ್ಯಕ್ತಿ ಡಿಸ್ಗೈಸ್ ಅಲ್ಲಿ ಏನೋ ಒಂದು ಕಾರಣಕ್ಕೆ ಕರ್ನಾಟಕಕ್ಕೆ ಬರ್ತಾನೆ. ಕರ್ನಾಟಕದಲ್ಲಿ ಇದ್ದಾಗ ನಡೀತಕ್ಕಂಥ ಒಂದು ಕಥೆ. ಈ ಸಿನಿಮಾದಲ್ಲಿ ಸಾಕಷ್ಟು ಹಾಡುಗಳಿದೆ, ಜೊತೆಗೆ ಒಂದಷ್ಟು ಫೈಟ್ ಸೀಕ್ವೆನ್ಸಸ್ ಇದೆ. ಅಂಡ್ ಮೋಸ್ಟ್ ಟಫೆಸ್ಟ್, ನೀವು ಇದರಲ್ಲಿ ಹಾಡಿದ್ದೀರಾ ಕೂಡ. ಹಾಡೋದು ಈಸಿನಾ ಅಥವಾ ಫೈಟ್ ಸೀಕ್ವೆನ್ಸಸ್ ಈಸಿನಾ ಅಥವಾ ಆಕ್ಟಿಂಗ್ ಈಸಿನಾ? ಇಷ್ಟಪಟ್ಟಾಗ ಎಲ್ಲವೂ ಈಸಿನೇ, ಚೂರು ಕಷ್ಟ ಆಗ್ಬೋದು ಅಷ್ಟೇ. ಅಂಡ್ ಕಷ್ಟ ಇಷ್ಟಕ್ಕಿಂತ ದೊಡ್ಡದೇನಲ್ಲ. ಆ ಸ್ಕ್ರಿಪ್ಟ್ಗಳು ಆ ಶಕ್ತಿ ಇದ್ದಿದ್ದರಿಂದ ನಮ್ಗೆ ಅದೆಲ್ಲ ಡ್ರೈವ್ ಮಾಡ್ತೀನಿ. ನಾನು ಅಷ್ಟೇ ಅಲ್ಲ, ಅಫ್ಕೋರ್ಸ್ ಡೈರೆಕ್ಟರ್ಗೆ ಆಪ್ಷನ್ನೇ ಇಲ್ಲ. ನಮ್ಮ ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಮ್ಮ ಹೀರೋಯಿನ್ ಸ್ಟೆಫಿ ಪಟೇಲ್, ಆಕೆ ಕೂಡ ಈ ಸಿನಿಮಾ ರಿಲೀಸ್ ಆಗೋ ತನಕ ನಾನು ಯಾವುದೋ ಬೇರೆ ಸಿನಿಮಾ ಮಾಡಲ್ಲ ಅಂತ ಯಾವುದು ಸೈನೇ ಮಾಡಿಲ್ಲ. ಆ್ಯಂಡ್ ಕನ್ನಡದ ಹುಡುಗಿ ಏನಲ್ಲ, ಇಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಒಂದು ದೊಡ್ಡ ಕನಸು ಹೊತ್ಕೊಂಡು ಅಂತೂ ಬಂದಿರಲ್ಲ. ಅಫ್ಕೋರ್ಸ್ ಹಿಂದಿ ಸಿನಿಮಾಲ್ ಮಾಡಿದ್ದಾರೆ, ತೆಲುಗು ತಮಿಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕೊರಿಯನ್ ಸಿನಿಮಾಲು ಆ್ಯಕ್ಟ್ ಮಾಡಿದ್ದಾರೆ, ಚೈನೀಸ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗಿರೋ ನೆಟ್ವರ್ಕ್ ಅಥವಾ ಕಾಂಟ್ಯಾಕ್ಟ್ಸ್ ಬೇರೆನೇ ಇರುತ್ತೆ, ಇಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ಉದ್ದೇಶ ಇರಲ್ಲ. ಬಟ್ ಈ ಸಿನಿಮಾ ಅಷ್ಟು ಗಟ್ಟಿಯಾಗಿ ಇನ್ಸ್ಪೈರ್ ಮಾಡಿದರೆ ತಾನೇ ಈ ಥರದೊಂದು ಟಾಸ್ಕ್ ನಾವು ಯಾರು ತೊಗೊಳಕ್ಕೆ ಸಾಧ್ಯ. ಸೊ ಎಲ್ಲನೂ ಇಷ್ಟಪಟ್ಟೇ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಡೈರೆಕ್ಟರ್ಗೆ ಇದು ಫಸ್ಟ್ ಸಿನಿಮಾ. ನೀವು ಈಗಾಗಲೇ ಅನೇಕ ದಿಗ್ಗಜ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ ಅನುಭವ ಇದೆ, ಪ್ರಶಾಂತ್ ನೀಲ್ ಆಗಿರ್ಬೋದು, ಇನ್ನಿತರ ಡೈರೆಕ್ಟರ್ಸ್ ಜೊತೆ. ಅವ್ರಿಗೂ ಇವ್ರಿಗೂ ಏನಾದರೂ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ? ಡೆಬ್ಯೂ ಮೂವಿ ಅವನಿಗೆ, ಇವತ್ತಿಗೆ ಹೊಸ ಹೆಸರು. ಅವನು ಜನಕ್ಕೆ ಪರಿಚಯ ಇಲ್ಲದೆ ಹೋಗ್ಬೋದು ಅಥವಾ ಹೆಸರು ಕೂಡ ಗೊತ್ತಿಲ್ಲದೆ ಹೋಗ್ಬೋದು. ಈ ಸಿನಿಮಾ ಬಂದ ಮೇಲೆ ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಅವನು ಒಬ್ಬ ದೊಡ್ಡ ಅಸೆಟ್ ಆಗ್ತಾನೆ ಇಂಡಸ್ಟ್ರಿಗೆ ಕಮಿಂಗ್ ಡೇಸಲ್ಲಿ. ಸೊ ಅಷ್ಟು ಪ್ರಿಸಿಷನ್ನು, ಅಷ್ಟು ಕನ್ವಿಕ್ಷನ್ನು, ಅಷ್ಟು ಡೆಫಿನಿಟಿಸಮ್ ಇರ್ತಕ್ಕಂಥ ಡೈರೆಕ್ಟ್ರು. ನಾನು ಪರ್ಸ್ನಲ್ ಲೈಫಲ್ಲೂ ಕೂಡ ಅವನ ಇನ್ವಾಲ್ವ್ಮೆಂಟ್ ಇದೆ ದೊಡ್ಡದು. ಅವನು ನನಗೆ ಗುರು ಕೂಡ, ನನಗೆ ಡಾನ್ಸ್ ಮಾಸ್ಟ್ರು, ನನಗೆ ಫೈಟ್ ಮಾಸ್ಟ್ರು, ಅಂದರೆ ಸ್ಟಂಟ್ಸ್ ಎಲ್ಲ ಕೋಚ್ ಮಾಡಿದ್ದಾನೆ. ನನ್ನ ಜಿಮ್ ಟ್ರೈನರ್, ನನ್ನ ಯೋಗ ಟ್ರೈನರ್, ನನಗೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ನನಗೊಂದು ಸ್ವಲ್ಪ ಅಷ್ಟು ಏನಾದ್ರು ಮಾಡ್ತೀನಿ ಅಂದರೆ ಅದು ಅವನೇ ಕಲಿಸಿರೋದು ನನಗೆ. ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ ಅವನು, ಸ್ಕೆಚ್ಚು, ಪೇಂಟ್ ಆರ್ಟಿಸ್ಟು. ಸೊ ಈ ಥರ ನಾನಾ ವಿದ್ಯೆಗಳನ್ನ ಅರ್ದು ಕುಡಿದು ಜಿನಿಸ್ಕೊಂಡು ಅದನ್ನೆಲ್ಲ ಒಂದೊಂದು ರೀತಿಲೂ ಅಂದರೆ ಆ ಟ್ಯಾಟು ಡಿಸೈನು ಅವನೇ ಮಾಡಿರೋದು. ಆ ಟ್ಯಾಟುಗೆ ಒಂದು ಅರ್ಥ ಇದೆ, ಅದಕ್ಕೊಂದು ಕಾರಣ ಇದೆ. ಯಾವುದು ಇಲ್ಲಿರೋದು ಯಾವುದು ಸುಮ್ಮನೆ ಸುಮ್ಮನೆ ಅಲ್ಲ. ಸೊ ಅಷ್ಟನ್ನೆಲ್ಲವೂ ಒಬ್ಬ ಕೂತ್ಕೊಂಡು ಡಿಸೈನ್ ಮಾಡಿ ಕಟ್ಟಬಲ್ಲ ಅಂದರೆ, ಯಾರ ಸಪೋರ್ಟ್ ಇಲ್ಲದೆ ಅಷ್ಟು ಮಾಡ್ತಾನೆ ಅಂದರೆ ಇಮ್ಯಾಜಿನ್ ಅವನ ಪೊಟೆನ್ಷಿಯಲ್ ಏನಿರುತ್ತೆ ಅಂತ. ಓಕೆ, ಸೊ ಇನ್ನು ಸಿನಿಮಾದ ರಿಲೀಸ್ ಹತ್ರ ಬರ್ತಾ ಇದೆ. ಜೂನ್ 14ಗೆ ರಿಲೀಸ್ ಆಗ್ತಾ ಇದೆ. ಡಾಲಿ ಧನಂಜಯ್ ಅವರ ಸಿನಿಮಾ ಕೂಡ ಜೂನ್ 14ಗೆ ಬರ್ತಾ ಇದೆ ಕೋಟಿ. ಇದು ಒಂದು ರೀತಿಯಲ್ಲಿ ಸ್ನೇಹಿತರ ಸವಾಲಾಗುತ್ತೆ, ಯಾಕಂದ್ರೆ ಹಿ ಈಸ್ ಬೀಂಗ್ ವೆರಿ ಕ್ಲೋಸ್ ಟು ಯು. ಇಲ್ಲಿ ನಾವೆಲ್ಲರೂ ಸಿನಿಮಾನ ಪ್ರೀತಿಸೋರು, ಸಿನಿಮಾನ ಆರಾಧಿಸೋರು, ಸಿನಿಮಾದಲ್ಲೇ ಬದುಕ್ತಾ ಇರೋರು. ನಮಗೆ ಸಿನಿಮಾಗಳು ತಲುಪಬೇಕು ಜನಕ್ಕೆ, ಆ ಜನಕ್ಕೆ ನಾವು ಮಾಡೋ ಸಿನಿಮಾ ಇಷ್ಟ ಆಗಬೇಕು, ಇಷ್ಟೇ ನಮ್ಮ ತಪನ. ಆ್ಯಂಡ್ ಐ ವಿಶ್ ಆಲ್ ಅದರ್ ಮೂವೀಸ್, ನಮ್ಮ ಲವ್ಲಿ ಸಿನಿಮಾ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ಸಿನಿಮಾನು ಗೆಲ್ಲಿ, ಜನರಿಗೆ ತಲುಪಲಿ, ನಿರ್ಮಾಪಕರು ಸೇಫ್ ಆಗಲಿ. ಯಾಕೆಂದರೆ ನಿರ್ಮಾಪಕ ನಿಜವಾಗ್ಲೂ ಅನ್ನದಾತ. ನಮ್ಮ ಕನಸುಗಳಿಗೆ ರೆಕ್ಕೆ ಕೊಡೋದೇ ನಿರ್ಮಾಪಕ. ನನ್ನ ಲವ್ಲಿ ಸಿನಿಮಾದ ನಿರ್ಮಾಪಕರ ಬಗ್ಗೆ ಸ್ಪೆಷಲ್ ಮೆನ್ಷನ್ ನಾನು ಮಾಡಬೇಕು. ಯಾಕೆಂದರೆ ನನ್ನ ಮೇಲೆ ಇಷ್ಟು ದೊಡ್ಡ ಬಡ್ಜೆಟ್ಟು, ಅದು ಒಬ್ಬ ಡೆಬ್ಯೂ ಡೈರೆಕ್ಟರ್ನ ಇಟ್ಕೊಂಡು ತುಂಬ ಲ್ಯಾವಿಶ್ ಸ್ಕೇಲಲ್ಲಿ ಸಿನಿಮಾ ಶೂಟ್ ಆಗಿರೋದು. ಆ್ಯಂಡ್ ಒಂದು 40 ಭಾಗ 50 ಭಾಗ ಸಿನಿಮಾ ಸೆಟ್ಟಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಒಂದು ಮೇಜರ್ ಎಪಿಸೋಡ್ನ ಲಂಡನಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಇದೆಲ್ಲವೂ ಪಾಕೆಟ್ ಬರ್ನಿಂಗೆ. ಓಕೆ, ಇನ್ನು ಮುಂದಿನ ಪ್ರಾಜೆಕ್ಟ್ ಯಾವುದೆಲ್ಲ ಇದೆ? ನನ್ನ ಫ್ರೆಂಡ್ಸ್ ಸಿನಿಮಾಗಳು ಜೊತೆಗೆ
ನನ್ನದೇ ಇನ್ನೊಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅದೇ 14ನೇ ತಾರೀಕು ತೆಲುಗಲ್ಲಿ ಏವಂ ಅಂತ. ಸೊ 2 ಭಾಷೆಯಲ್ಲಿ ಒಂದೇ ದಿನ ರಿಲೀಸ್ ಆಗ್ತಾ ಇರೋದು. ನನಗೆ ಡಬಲ್ ಧಮಾಕ. ಅಷ್ಟೇ ರಿಸ್ಕು, ಅಷ್ಟೇ ಟೆನ್ಷನ್. ಅಲ್ಲೂ ಹೋಗ್ಬೇಕು, ಇಲ್ಲೂ ಇರ್ಬೇಕು ಪ್ರಮೋಷನ್ಸ್ಗೆ. ಇಟ್ ವಾಸ್ ಲವ್ಲಿ ಟಾಕಿಂಗ್ ಟು ಯು ವಸಿಷ್ಠ ಸಿಂಹ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಮನ ಬಿಚ್ಚಿ ಮುಕ್ತವಾಗಿ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಂದರೆ ಟ್ರೈಲರ್ ಈ ಸಿನಿಮಾದ ಒಂದು ತುಂಬ ವೆರಿ ಮಿನಿಮಲ್ ರಿಪ್ರೆಸೆಂಟೇಷನ್. ಈ ಸಿನಿಮಾ ಟ್ರೈಲರ್ ಇಂಟು 100x ಇದ್ದೇ ಇರುತ್ತೆ. ಗಟ್ಟಿ ಭರವಸೆ ನಾನು ಕೊಡ್ತೀನಿ. ಒಳ್ಳೆ ಅದ್ಭುತವಾದ ಮನೋರಂಜನೆ ಜೊತೆಗೆ ಒಂದು ಒಳ್ಳೆ ವಿಷಯನ ನಾವು ಹೇಳಕ್ಕೆ ಬರ್ತಾ ಇದ್ದೀವಿ. ಇದೇ ಜೂನ್ 14 ನಮ್ಮ ಸಿನಿಮಾ ರಿಲೀಸು. ಚಿತ್ರಮಂದಿರಗಳನ್ನ ಮುಚ್ಚಬೇಕು ಅನ್ನೋಂಥ ಆ ಒಂದು ಒಂಥರ ಕೇಳಿದ್ರೇ ತುಂಬ ಹರ್ಟ್ಫುಲ್ ಮಾತುಗಳವೆಲ್ಲ. ಸೊ ಅಂಥದಕ್ಕೆ ಆಸ್ಪದ ಕೊಡಬಾರ್ದು. ದುಡ್ಡು ಕೊಟ್ಟು ಟಿಕೆಟ್ ತೊಗೋತೀರಿ, ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡ್ತೀರಿ. ಸೊ ಅದರ ಮೇಲೆ ನಮಗೆ ತುಂಬಾ ಕನ್ಸರ್ನು ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನಿಮ್ಮನ್ನು ನಿರಾಶೆ ಅಂತೂ ಮಾಡಲ್ಲ. ನಮ್ಮ ಸಿನಿಮಾಗಳನ್ನ, ನಮ್ಮ ಚಿತ್ರರಂಗವನ್ನು ಬೆಂತಟ್ಟೋದು, ಪ್ರೋತ್ಸಾಹದು ನಿಮ್ಮ ಜವಾಬ್ದಾರಿ. ವಸಿಷ್ಠ ಸಿಂಹ ಅವರೇ, ಹಾಗೆ ಕಳಿಸ್ಕೊಡೋದಕ್ಕೆ ಆಗೋದಿಲ್ಲ. ಈ ಸಿನಿಮಾದ 2 ಮಿಲಿಯನ್ ಕ್ರಾಸ್ ಆಗಿದೆ ಬಯಸಿ ಬಯಸಿ ಸಾಂಗ್. ಆ್ಯಂಡ್ ಐ ರಿಯಲಿ ವಾಂಟ್, ಆ್ಯಂಡ್ ನಮ್ಮ ವೀಕ್ಷಕರಿಗೂ ಕೂಡ ಆ ಸಾಂಗ್ ನಿಮ್ಮ ಆ ಧ್ವನಿಯ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆ್ಯಂಡ್ ಬಿಫೋರ್ ಸೈನಿಂಗ್ ಆಫ್ ಆ ಸಾಂಗ್ ಬರಬೇಕು. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರುನಿ ಬಚ್ಚಿಡುವೆನ ಕಣ್ಣಲ್ಲಿ. ಈ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಿದೆ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ ವಸಿಷ್ಠ ಸಿಂಹ ಅವರು. ಸಾಕಷ್ಟು ಜನ ಇದ್ದಾರೆ. ಮಾಳ್ವಿಕಾ ಅವಿನಾಶ್ ಆಗಿರ್ಬೋದು, ವಂಚಿಕಾ ಆಗಿರ್ಬೋದು, ಜೊತೆಗೆ ನಾಯಕ ನಟಿಯರಾಗಿರ್ಬೋದು. ಇವರೆಲ್ಲರೂ ಕೂಡ ಜೊತೆಯಲ್ಲಿ ದತ್ತಣ್ಣ ಕೂಡ ಇದ್ದಾರೆ. ಅವರು ನಮ್ಮ ಜೊತೆ ಈಗ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ದತ್ತಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸಿನಿಮಾದಲ್ಲಿ ಲವ್ಲಿ ಅನ್ನುವಂಥ ಸಿನಿಮಾ, ನೀವು ಸಾಮಾನ್ಯವಾಗಿ ಎಲ್ಲ ಸಿನಿಮಾನ ಒಪ್ಕೊಳ್ಳೋದಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತು. ಈ ಸಿನಿಮಾನ ಓಕೆ ಮಾಡೋದಕ್ಕೆ ಅಥವಾ ಎಸ್ ಅಂತ ಹೇಳೋದಕ್ಕೆ ಏನು ಕಾರಣ? ಇಡೀ ಚಿತ್ರದ ಕಥೆ ಇದೆಯಲ್ಲ, ಅದು ದೆರ್ ಇಸ್ ಸಮಥಿಂಗ್ ವೆರಿ ಡೀಪ್. ಹಾಗಾಗಿ ಅದು ಭಾಳ ಮೆಚ್ಚುಗೆ ಆಯಿತು. ಆ ಪಾತ್ರ ಕೂಡ ಮೆಚ್ಚುಗೆ ಆಯಿತು. ಆದ್ದರಿಂದ ಇಲ್ಲಿ ಜೊತೆಗೆ ಬಂದಿದ್ದೇನೆ. ಓಕೆ, ಈ ಸಿನಿಮಾ ಮೆಚ್ಚುಗೆ ಆಯಿತು, ಜೊತೆಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ? ನಾವು ದತ್ತಣ್ಣನ ಈ ಸಿನಿಮಾದಲ್ಲಿ ಯಾವ ರೀತಿ ನೋಡ್ಬೋದು? ನನ್ನನ್ನು ಇದುವರೆಗೂ ನೋಡಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಬೋದು. ಯಾಕೆಂದರೆ ಈ ಚಿತ್ರ ಒಲವಿಗೆ ಸಂಬಂಧಪಟ್ಟಿದ್ದು. ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ನೋಡ್ತೀವಿ ನಾವು. ಹಾಗೆ ಒಲವು ಅನ್ನೋದಿದೆಯಲ್ಲ, ಇದು ಬಹಳ ವಿಶಿಷ್ಟವಾದ ಪದ ಕನ್ನಡದಲ್ಲಿ. ಇದನ್ನು ಸರಿಯಾಗಿ ತರ್ಜುಮೆ ಮಾಡಿ ಹೇಳಬೇಕು ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕಾಗತ್ತೆ, ಎಂಪತಿ ಅಂತ. ಓಕೆ, ಒಲವು ಅನ್ನೋದು ನೇರವಾಗಿ ಅಂತಃಕರಣಕ್ಕೆ ತಟ್ಟುವ ವಿಷಯ, ಓಕೆ, ಭಾವನೆಗಳಿಗೆ ಸಂಬಂಧಪಟ್ಟ ವಿಷಯ. ಅಂಥ ಸನ್ನಿವೇಶಗಳಿರೋ ಕಡೆ ನಾನಿರಬೇಕು ಅಂತ ಅನಿಸುತ್ತೆ ನನಗೆ. ಈ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ರಿ. ನಾನಾಗಲೇ ವಸಿಷ್ಠ ಸಿಂಹ ಅವ್ರಿಗೂ ಇದೇ ಪ್ರಶ್ನೆಯನ್ನ ಕೇಳಿದೆ, ಪ್ರೀತಿ ಅಂದ್ರೆ ಏನು ಅಂತ. ಅವರು ವ್ಯಾಖ್ಯಾನ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಒಂದು ವ್ಯಾಖ್ಯಾನನ ಕೊಟ್ಬಿಟ್ರು. ನಿಮಗೆ ಪ್ರೀತಿ ಅಂದ್ರೆ ಏನು? ಪ್ರೀತಿಗೆ ಒಂದು ಬಹಳ ದೊಡ್ಡ ವ್ಯಾಖ್ಯಾನಗಳಿವೆ. ಪ್ರೀತಿಯ ಒಂದು ಪರಾಕಾಷ್ಠೆಯನ್ನು ಹೇಳುವಂಥ ಪದ ಒಲವು ಅಂತ. ಈ ಚಿತ್ರ ಇಲ್ಲಿರೋದು ಬರೀ ಪ್ರೀತಿಗೆ ಸಂಬಂಧಪಟ್ಟಿದ್ದಲ್ಲ. ಪ್ರೀತಿ ಸ್ವಲ್ಪ ಕೆಳಸ್ತರದ್ದಾಗುತ್ತೆ, ಸ್ವಲ್ಪ ಅದಕ್ಕಿಂತ ಎತ್ತರವಾದ ಸ್ತರದಲ್ಲಿರೋದು ಒಲವು. ಈ ಹಿಂದೆ ಒಂದು 60 ವರ್ಷದ ಹಿಂದೆ ಕುಲವಧು ಅಂತ ಒಂದು ಸಿನಿಮಾ ಬಂದಿತ್ತು, ರಾಜ್ಕುಮಾರ್ ಅವ್ರದ್ದು. ಆವಾಗಿನ್ನೂ ಅವರು ಡಾಕ್ಟರ್ ರಾಜ್ಕುಮಾರ್ ಆಗಿರಲಿಲ್ಲ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅನ್ನೋರು ಬಹಳ ಅದ್ಭುತವಾದ ಚಿತ್ರ ಸಾಹಿತಿ. ಗೀತ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಂಡವರು. ಒಲವಿನ ಪ್ರಿಯಲತೆ, ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೇ ನನ್ನ ದೇವತೆ ಅನ್ನೋದು. ಈ ಒಂದು ಹಾಡಿನ ನೆಲೆಯಲ್ಲಿ ಒಂದು ಇಡೀ ಚಿತ್ರವನ್ನು ಮಾಡಿದರೆ ಹೇಗಿರುತ್ತೆ? ಅದು ಬರೀ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಹಾಡು. ಓಕೆ,
ಈ ಚಿತ್ರ ಆಗುತ್ತೆ, ಈ ಲವ್ಲಿ ಚಿತ್ರ ಆಗುತ್ತೆ. ಇಲ್ಲಿ ಒಲವು ಅಂದ್ರೆ ಏನು ಅನ್ನೋದರ ಡೆಫಿನೇಷನ್ ಇದರೊಳಗೆ ಸಿಗುತ್ತೆ. ನೀನು ಏನೇ ಆಗಿರಬಹುದು, ನಾನು ನಿನ್ನ ಮೆಚ್ಕೊಂಡಿದ್ದೀನಿ, ನಾನು ಏನೇ ಆಗಿರ್ಬೋದು, ನನ್ನನ್ನು ನೀನು ಮೆಚ್ಕೊಂಡಿದ್ದೀನಿ. ಇಲ್ಲಿ ಸಂಬಂಧಗಳು ಬರೋದು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು, ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಓಕೆ, ಅಲ್ಲಿ ಒಲವು ಅನ್ನೋದು ಕಾಣುತ್ತೆ. ನಾವು ಇದ್ರ ಕೆಳಗಡೆ ನೋಡ್ತಾ ಇದ್ವಿ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ. ಆ ಇನ್ಸ್ಪೈರ್ಡ್ ಸ್ಟೋರಿ ಎಲ್ಲಿಂದ ತಗೊಂಡಿರೋದು, ಇದ್ರ ಬಗ್ಗೆ ಹೇಳ್ಬೋದಾ? ಕಣ್ಣಾರೆ ನೋಡಿದರೆ ಮಾತ್ರ ಈ ಪಾತ್ರಗಳನ್ನು ಒಂದು ಸಿನಿಮಾ ರೂಪದಲ್ಲಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಈ ವಸಿಷ್ಠ ಸಿಂಹನ ಪಾತ್ರ ಇದೆಯಲ್ಲ, ಓಕೆ, ಇದನ್ನು ಯಾವ ಜಾನರ್ನಲ್ಲಿ, ಯಾವ ಫ್ರೇಮ್ವರ್ಕ್ನಲ್ಲಿ ಇಡ್ತೀವಿ, ಬಹಳ ಕಷ್ಟ. ಓಕೆ, ಅದಕ್ಕೆ ಪರ್ಯಾಯವಾಗಿ ಆ ಸ್ಟೆಫಿ ಪಟೇಲ್ ಅಂತ ನಮ್ಮ ನಾಯಕಿ, ಓಕೆ, ಅವಳನ್ನೊಂದು ಫ್ರೇಮ್ವರ್ಕ್ನಲ್ಲಿ ಇಟ್ಟಿದ್ದಾರೆ. ಓಕೆ, ಅದರ ಮಧ್ಯೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿ ನಾನು, ನನ್ನ ಹೆಂಡತಿ, ಅಂಥ ಪಾತ್ರಗಳನ್ನು ಇಟ್ಟಿದ್ದಾರೆ. ಓಕೆ, ಇವನ್ನ ಸುಮ್ಮನೆ ಹಾಗೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ, ಭಾಳ ಕಷ್ಟ. ಅನುಭವಗಳನ್ನು ಮತ್ತು ಒಲವನ್ನು, ಅಂತಃಕರಣವನ್ನು, ಭಾವನೆಗಳನ್ನು ಪದಗಳಲ್ಲಿ ಹಿಡಿದಿಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಹಾಗಾಗಿ ಇದನ್ನು ಹಿಡಿಯೋದಕ್ಕೆ ದೃಶ್ಯ ರೂಪಕವೇ ಬೇಕು ಅಂತ ಅನಿಸುತ್ತೆ. ಜೊತೆಗೆ ನಾನು ವಸಿಷ್ಠ ಸಿಂಹ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಿಮಗೆ ಈ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇದೆ, ಅಥವಾ ನೀವು ಹೇಳಿದಂಥ ರೀತಿಯಲ್ಲಿ ಆ ಒಂದು ಕತೆ ಇದೆ, ಒಲವಿನ ಒಂದು ಕತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಆ್ಯಂಡ್ ಹೇಳೋ ಮೂಮೆಂಟಲ್ಲಿ ಅವ್ರಿಗೆ ಎಷ್ಟು ರೋಮಾಂಚನ ಆಯಿತು ಅಂದರೆ, ಕತೆ ಹೇಗಿದೆ ಅನ್ನೋದನ್ನು ಹೇಳ್ತಾ ಅವ್ರಿಗೆ ಗೂಸ್ ಬಂಪ್ಸ್ ಮೂಮೆಂಟ್ ಅಷ್ಟು ಚೆನ್ನಾಗಿದೆ ಅನ್ನೋದನ್ನು ಹೇಳ್ತೀನಲ್ಲ. ಇದು ಮಾತುಗಳಲ್ಲಿ ಹೇಳೋದು ಕಷ್ಟ ಇದೆ. ನಾನು ನನ್ನ ಜೀವನದಲ್ಲಿ ಏನು ಅನುಭವಿಸೋಕ್ಕೆ ಸಾಧ್ಯವಾಗಲಿಲ್ಲ, ಅದನ್ನು ಈ ಪಾತ್ರದಲ್ಲಿ ಅನುಭವಿಸಿದ್ದೀನಿ. ಓಕೆ, ಆ ಒಂದು ಅನುಭವ ಇದೆಯಲ್ಲ, ಓಕೆ, ಅದನ್ನು ದೃಶ್ಯ ರೂಪದಲ್ಲೇ ಹೇಳಬೇಕು, ದೃಶ್ಯ ರೂಪದಲ್ಲೇ ನೋಡಬೇಕು ಅನ್ನೋದು ನನ್ನ ಇದು. ಇನ್ನು ನಿಜವಾಗಿಯೂ ಅಂಥ ಒಬ್ಬ ಕ್ಯಾರೆಕ್ಟರ್ ಇದ್ದು, ಇಂಥ ಒಂದು ಕ್ಯಾರೆಕ್ಟರ್ ಇದ್ದು, ಅವರ ಒಲವಿನ ಗೀತೆ, ಸಿಹಿ ಮುತ್ತುಗಳು ಇವೆಲ್ಲವೂ ನಿಜ ಜೀವನದಲ್ಲಿ ಆಗಿದ್ದ ಪಕ್ಷದಲ್ಲಿ ಅದೊಂದು ಆದರ್ಶವ ಇದು ನೆಲೆಯಲ್ಲಿ ಇದ್ದಂಥ ಸಂಬಂಧ. ಅಲ್ಲಿ ಏನೇ ಕಷ್ಟ ಬಂದರೂ ಕೂಡ ಅದು ಕಷ್ಟವಾಗಿ ಕಾಣಲ್ಲ. ಓಕೆ, ಏನೇ ಸಂತೋಷದ ಪ್ರತಿಮೆಗಳು ಬಂದರೂ ಕೂಡ ಅವು ಬಹಳ ಸ್ವಾಭಾವಿಕ ಅಂತ ಅನ್ನಿಸ್ಬಿಡುತ್ತೆ. ಓಕೆ, ಇದು ಒಲವಿನ ಗುಟ್ಟು. ಈ ನಿರ್ದೇಶಕರು ಚೇತನ್ ಕೇಶವ್ ಅವರು ಹೊಸಬ್ರು, ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಇವರ ಜೊತೆಗಿನ ಆ ಒಡನಾಟ ಅಥವಾ ಆ ಕೆಲಸ ಮಾಡುವಂಥ ಆ ಸಂದರ್ಭಗಳು ಹೇಗಿದ್ವು? ನೋಡಿ, ಫಸ್ಟು ಈ ಹುಡುಗನ ಮುಖ ಕಪ್ಪು, ಅವನು ನೋಡಿದ ತಕ್ಷಣ ಇಂಪ್ರೆಸ್ ಆಗುವಂಥ ಕ್ಯಾರೆಕ್ಟರ್ ಅಲ್ಲ. ಮಾತುಕತೆ ಶುರು ಮಾಡಿದ ಮೇಲೆ ಅವನ ಮಾತಿನಲ್ಲಿ ಏನೋ ಒಂದಿಷ್ಟು ಗತ್ತಿದೆ, ಒಂದಿಷ್ಟು ಡೆಪ್ತ್ ಇದೆ, ಆಳ ಇದೆ, ಬರೀ ವಿಸ್ತಾರ ಅಷ್ಟೇ ಅಲ್ಲ ಅನ್ನೋದು ಗೊತ್ತಾಯಿತು ನನಗೆ. ಇದು ಹೀಗೆ ಅಂತ ಹೇಳಬೇಕಾದ್ರೆ ಏನೋ ಯಾವುದೋ ಒಂದು ಬೇರೆ ವಿಧಾನದಲ್ಲಿ ಈ ಸಿನಿಮಾನ ಕಟ್ಟಿಕೊಡ್ತಾ ಇದ್ದಾನೆ ಅಂತ ಅನಿಸಿದ್ದು ನಿಜ. ಅದು ಚಿತ್ರ ಮುಗಿದ ಮೇಲೆ ಅಥವಾ ಮುಗಿಯೋ ಪ್ರೋಸೆಸ್ನಲ್ಲಿ ಅವಷ್ಟು ಕೂಡ ಕಾಣ್ತು ನನಗೊಬ್ಬನಿಗೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ವಿಷಯ ಹೇಳ್ತೀನಿ. ಇಲ್ಲಿ ಒಂದು ಅಂಥ ದೊಡ್ಡ ಪಾತ್ರವಲ್ಲ, ಬಟ್ ಭಾಳ ಮುಖ್ಯವಾದ ಪಾತ್ರ ಇವ್ರದ್ದು, ಈ ಮಾಳವಿಕಾದು ಒಂದು ಡಾಕ್ಟರ್ ಪಾತ್ರ. ಅದು ಎಲ್ಲೋ ಕಳೆದು ಹೋಗಿ ಬಿಡಬಹುದಾದ ಪಾತ್ರವಾಗ್ಬಿಡಬಹುದಾಗಿತ್ತು. ಆದರೆ ಈ ಚಿತ್ರದಲ್ಲಿ ಆ ಪಾತ್ರದ ಸೃಷ್ಟಿ ಇದೆಯಲ್ಲ, ಅದು ಅದ್ಭುತ. ಆಮೇಲೆ ಅದರ ಅನಾವರಣ ಮಾಡಿದಾರಲ್ಲ ಆಕೆ ಮಾಳವಿಕಾ, ಅದು ನಿಜವಾಗಿಯೂ ಮೆಚ್ಚಿಕೊಳ್ಳುವಂಥದ್ದು. ಒಂದು ಚಿತ್ರ ನೋಡಿದಾಗ ಡಾಕ್ಟ್ರ್ ಆದರೆ ನಾನು ಈ ಥರ ಡಾಕ್ಟ್ರ್ ಆಗಬೇಕು. ಒಂದು ಹೆಣ್ಣು ಈ ಚಿತ್ರವನ್ನು ನೋಡ್ತಾ ಇದ್ದರೆ ಗಂಡ ಅಂದರೆ ಈ ಥರ ಇರಬೇಕು. ಹೀಸ್ ಎ ಫ್ರೆಂಡ್. ಅವನು ನನ್ನ ಮೇಲೆ ದಬ್ಬಾಳಿಕೆ ಮಾಡುವಂಥ ವ್ಯಕ್ತಿ ಅಲ್ಲ.
ಒಬ್ಬ ಗಂಡು ನೋಡಿದರೆ ಹೆಂಡತಿ ಅಂದರೆ ಹೀಗಿರಬೇಕು ಅಂತ. ಈ ರೀತಿಯ ಅನುಭವಗಳನ್ನು ಕಟ್ಟಿಕೊಡುವಂಥ ಸಾಮರ್ಥ್ಯವನ್ನು ಇಟ್ಕೊಂಡಂಥ ನಿರ್ದೇಶಕ ನಮ್ಮ ಕೇಶವ್. ಓಕೆ, ಇನ್ನು ವಸಿಷ್ಠ ಅವ್ರ ಬಗ್ಗೆ ಮಾತಾಡಲೇಬೇಕು. ಒಂದು ಫ್ರೇಮಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅನ್ನುವಂಥ ದಿನಗಳಿಂದ ಹಿಡಿದು ಇಡೀ ಫ್ರೇಮ್ ತುಂಬ ತಾವೇ ತುಂಬಿಕೊಳ್ಳುವಂಥ ಆ ಒಂದು ಸಕ್ಸಸ್ ಇದೆಯಲ್ಲ, ಅದನ್ನ ಕೂಡ ನೀವು ಕಂಡಿದ್ದೀರಾ. ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ. ಅವರ ಮೊದಲನೇ ಚಿತ್ರ ಕೂಡ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಕಾಣುತ್ತೆ. ಅಲ್ಲಿ ನಾನು ಪಾತ್ರ ವಹಿಸಿದ್ದೆ, ಆದರೆ ಮುಖಾಮುಖಿ ಇರಲಿಲ್ಲ. ಕ್ಯಾಸ್ಟಿಂಗ್ ಭಾಳ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಅಂತ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ. ಅದರೊಳಗೆ ಮೇಜರ್ ಕ್ಯಾಸ್ಟಿಂಗ್ ಅನ್ನೋದು ವಸಿಷ್ಠ ಅಂತ. ಅವನ ಹೊರಗಡೆಯ ರೂಪ ರಗೆಡ್ ರೂಪ, ಅಂತಃಕರಣ ಅನ್ನೋದಿದೆಯಾ, ಒಳನೋಟ ಹೊಕ್ಕೆ ನೋಡಿದರೆ ಆ ಅಂತಃಕರಣ ಅದ್ಭುತವಾದದ್ದು. ಇವೆರಡನ್ನೂ ಇಟ್ಟುಕೊಂಡು ನಾನು ಒಂದು ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲು ಒಬ್ಬ ನಟನಿಗೆ. ಅದನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದೆ. ಒಂದು ಒಲವಿಗೆ ಸಂಬಂಧಪಟ್ಟಿದ್ದು, ಭಾವನೆಗಳಿಗೆ ಸಂಬಂಧಪಟ್ಟಿದ್ದು, ಒಂದು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು, ಇವೆಲ್ಲವನ್ನು ಅದು ಅನಾವರಣೆ ಆಗ್ತಾ ಇರಬೇಕಾದ್ರೆ ಅದನ್ನು ನೋಡಿ ಅನುಭವಿಸಿ ನಮ್ಮದನ್ನು ಮಾಡಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಅದು ಇಲ್ಲಿ ತಾನಾಗಿ ಈ ಸಿನಿಮಾದಲ್ಲಿ ಬರುತ್ತೆ. ಪಾತ್ರಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು ಬರುತ್ತೆ ಅಂತ ಹೇಳಿದ್ರಿ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ ದತ್ತಣ್ಣ. ಥ್ಯಾಂಕ್ ಯು ಸೋ ಮಚ್. ತಪ್ಪದೇ ಜೂನ್ 14ಗೆ ಈ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಆ ಕನ್ನಡ ಚಿತ್ರರಂಗವನ್ನ ಬೆಳೆಸುವಂತ ಕೆಲಸಗಳು ಆಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.